ಇವಾಗ ಪ್ರೆಸೆಂಟ್ ಎಲ್ಲಿದ್ದೀನಿ ಅಂತಂದ್ರೆ ಶಿವನಿಗೆ ಕ್ರಾಸ್ ಕಡೆ ಇದ್ದೀನಿ ನೋಡ್ರಿ. ಇಲ್ಲಿ ನೋಡ್ತಾ ಇದ್ರಲ್ಲ, ಇದೆ ನೋಡಿ ಶಿವನಿಗೆ ಕ್ರಾಸ್. ಮಧ್ಯಾಹ್ನದ ಊಟನ ಇಲ್ಲೇ ಮಾಡಿದ್ದೀನಿ. ಇಲ್ಲಿಂದ ಈಗ ಎಲ್ಲಿಗೆ ಹೋಗ್ತೀನಿ ಅಂತಂದ್ರೆ ದೇವ್ರಿಪ್ರಿಗೆ ಹೋಗ್ತೀನಿ. ಈ ಶಿವನಿಗೆ ಒಳಗೆ ನಾ ಕೇಳಿದ ಕೆಲವೊಂದಷ್ಟು ಜನರಿಗೆ ಏನೋ ನಂಗೆ ಅಷ್ಟೊಂದು ಸರಿಯಾಗಿ ಮಾಹಿತಿ ಕೊಡಲಿಲ್ಲ. ಅದ್ರ ಸಲುವಾಗಿ ಮುಂದ್ಗಡೆ ಹೋಗ್ತಾ ಇದ್ದೀನಿ. ಈ ಶಿವನಿಗೆ ಕ್ರಾಸ್ನಿಂದ ನಾ ದೇವ್ರಿಪ್ರಿ ಕಡೆ ಹೊಲಗತ್ತಿದ್ದ. ಇಲ್ಲಿ ನೋಡ್ರಿ ಪೆಟ್ರೋಲ್ ಪಂಪ್ದಾಗ ಎಷ್ಟು ರಶ್ ಆಗ್ಯದ ಅಂತ ನೋಡ್ರಿಗ. ಪೆಟ್ರೋಲ್ ಇರೋ ಸಲುವಾಗಿ ಪೂರ್ತಿ ನೋಡ್ರಿಗ ಇಲ್ಲಿ ಹಿಡಿದು ಅಲ್ಲಿನೂ ಗಾಡಿ ನಿಂತಾವಾಗ ಈ ಸೈಡ್ ಹಿಡಿದು ಪೂರ್ತಿ ಎಲ್ಲ ಕಡೆ ಗಾಡಿ ನಿಂತಾವ ನೋಡ್ರಿಗ. ಇನ್ನು ಇಲ್ಲಿ ಹಿಡಿದು ಪಾಳಿ ಹಚ್ಚಗತ್ತಾರ. ಈ ಕಡೆ ಅಷ್ಟೇ ಹಿಂಗದು ಏನು ಎಲ್ಲ ಕಡೆನೂ ಇದೇ ರೀತಿ ಪ್ರಾಬ್ಲಮ್ ಆಗತ್ತೆ ಅನ್ನೋದು ನೀವೇ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಬೇಕು. ಶಿವನಿಗೆ ಒಳಗೆ ಒಬ್ಬರು ನಮ್ಮ ಫಾಲೋವರ್ ಸಿಕ್ಕಾರ ನೋಡ್ರಿ ಇಲ್ಲಿ. ಥ್ಯಾಂಕ್ ಯು ಸೋ ಮಚ್. ಇದೇ ಅವ್ರನ್ನ ಪ್ರಾಪರ್ ನಿಮ್ಮದು. ಓಕೆ, ಪೆಟ್ರೋಲ್ ಪಂಪ್ದಿಂದ ಸ್ವಲ್ಪ ಮುಂದ್ಗಡೆ ಬರ್ಲಾಗತ್ತಿದ. ಮುಂದ್ಗಡೆ ಹೋಗತ್ತೆ ಒಬ್ಬರು ರೈತರು ಹೇಳಿದ್ರು, ಇಲ್ಲಿ ಇದೇ ಶಿವನಿಗೆ ಗ್ರಾಮದೊಳಗೆ ಒಬ್ಬರು ಮಾವಿನ ಗಿಡಗಳನ್ನು ಬೆಳೀತಾರ. ಅದು ಬೇರೆ ಬೇರೆ ಜಾತಿಯ ಗಿಡಗಳನ್ನು ಬೆಳೀತಾರ. ಸ್ವಲ್ಪ ಅವ್ರ ಹತ್ರ ಮಾಹಿತಿ ತೊಗೊಂಡು ತಿಳಿಸು, ಭಾಳಷ್ಟು ರೈತರಿಗೆ ಬೆನಿಫಿಟ್ ಆಗ್ತದೆ ಹೇಳಿದ್ರು. ಅದ್ರ ಸಲುವಾಗಿ ನಾನು ಬಂದಿದ್ದೀನಿ. ನೋಡಮ್ಮ ಅವ್ರ ಮಾಲಕರು ಇದ್ರಂದ್ರೆ ವಿಡಿಯೋ ಮಾಡ್ತೀನಿ, ಇರ್ಲಿಕ್ಕಂದ್ರೆ ದೇವ್ರಿಪ್ರಿಗೆ ಹೋಗ್ತೀನಿ. ಇದೇನ ಇರಿ ಆಗತ್ತೆ ನನಗೆ ಬೆನ್ನು ಹತ್ತಿದ್ದು. ನಮ್ಮ ಉತ್ತರ ಕರ್ನಾಟಕದ ಸೈಡ್ ನಾವು ಯಾವಾಗೇ ಹೋದ್ರು ಎಂಥ ಬಿಸಿಲಾಗ ಹೋದ್ರು ಫಸ್ಟ್ ಚಾನೆ ಮಾಡಿಕೊಡ್ತಾರೆ ನೋಡ್ರಿ ನಮಗೆ. ಇಲ್ಲಿ ಟೋಟಲ್ 8 ಎಕರೆ ಒಳಗೆ 2-3 ಜಾತಿಯು ಮಾವಿನ ಗಿಡಗಳು ಹಚ್ಚಾರಂತ. ನೋಡಮ್ಮ ಅವ್ರು ಬರ್ನ ಅವ್ರಿಗೆ ಮಾತಾಡಿಸಿ ಪೂರ್ತಿ ಮಾಹಿತಿ ತೊಗೊಂಡು ಸಪ್ರೇಟ್ ವಿಡಿಯೋ ಮಾಡಿ ಹಾಕ್ತೀನಿ.